ಬರದ ಬವಣೆಯಿಂದ ಕಂಗೆಟ್ಟ ರೈತರು ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆಯೆಂದು ಘೋಷಿಸಲು ಕಬ್ಬು ಬೆಳೆಗಾರರ ಸಂಘದ ಬೃಹತ್ ಪ್ರತಿಭಟನೆ. ತಾಲೂಕಿನಲ್ಲಿ ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗದ ಪರಿಣಾಮ ಜಿಲ್ಲೆಯಾದ್ಯಂತ ಬರದ ಛಾಯೆ ಆವರಿಸಿದ್ದು, ಕಲಬುರಗಿ ಜಿಲ್ಲೆಯನ್ನು ತತ್ಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು, ದನ ಕರುಗಳಿಗೆ ಗೋಶಾಲೆ ತೆರೆಯಬೇಕು ಹಾಗೂ ಉಜ್ಜಯಿನಿ ಜಲಾಶಯದಿಂದ ಕರ್ನಾಟಕದ ಪಾಲಿನ 15 TMC ನೀರನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಅಫ್ಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಸಂತೋಷ್ ಮಲ್ಗೊಂಡ್, ಅಫ್ಜಲ್ಪುರ ತಾಲೂಕಿನ ಜೀವನಾಡಿಯಾದ ಭೀಮಾ ನದಿ ಮೇ 15ರಿಂದಲೇ ಸಂಪೂರ್ಣವಾಗಿ ಬತ್ತಿದ್ದು, ಉಜ್ಜಯಿನಿ ಜಲಾಶಯದಿಂದ ಕರ್ನಾಟಕಕ್ಕೆ ಬರಬೇಕಿದ್ದ 15 TMC ನೀರು ಬಿಡುಗಡೆಯಾಗದ ಕಾರಣ ರೈತರು, ಜನ ಜಾನುವಾರುಗಳು ಮತ್ತು ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ಮುಖ್ಯಮಂತ್ರಿಗಳು ಜಂಟಿ ಸಭೆ ನಡೆಸಿ ತಕ್ಷಣ ನೀರು ಬಿಡುಗಡೆ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ನಾರಾಯಣಪುರ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸಿ ದೇವಲಗಣಗಾಪುರದವರೆಗೆ ತಲುಪಿಸಬೇಕು ಎಂದು ಒತ್ತಾಯಿಸಿದರು. ತದನಂತರ ಮಾತನಾಡಿದ ಜಿಲ್ಲಾ ಸಂಚಾಲಕ ಶರಣಬಸಪ್ಪ ಮಮಚೆಟ್ಟಿ, ಭೀಮಾ ನದಿಯ ನೀರನ್ನು ಅವಲಂಬಿಸಿರುವ ಸಾವಿರಾರು ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಕಬ್ಬು ಬೆಳೆ ಒಣಗುತ್ತಿದೆ. ತಾಲೂಕಿನಲ್ಲಿ 10 ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸುವ ರೈತರು ಸಂಕಷ್ಟದಲ್ಲಿದ್ದಾರೆ. ದೇವಲಗಣಗಾಪುರವು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಪ್ರಸಿದ್ಧ ತಾಣವಾಗಿದ್ದು, ಭೀಮಾ ನದಿಯಲ್ಲಿ ನೀರಿಲ್ಲದ ಕಾರಣ ಭಕ್ತರು ಅಶುದ್ಧ ನೀರನ್ನು ಸ್ನಾನ ಮಾಡುವ ಇರಾದೆ ಉಂಟಾಗಿದೆ. ದೇವಸ್ಥಾನಕ್ಕೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಆದ್ದರಿಂದ ಭಕ್ತರ ಅನುಕೂಲಕ್ಕಾಗಿ ಭೀಮಾ ನದಿಗೆ ತಕ್ಷಣ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಜೂನ್ ತಿಂಗಳಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ರೈತರು ಸಾಲ ಮಾಡಿ ಬಿತ್ತನೆ ಮಾಡಿ ಹೆಸರು, ಉದ್ದು, ತೊಗರಿ, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳು ತೇವಾಂಶದ ಕೊರತೆಯಿಂದ ಒಣಗುತ್ತಿವೆ. ದನ ಕರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಬೋರ್ವೆಲ್ಗಳ ನೀರಿನ ಮಟ್ಟವು ಕುಸಿದಿದೆ. ಹೀಗಾಗಿ ಸರ್ಕಾರವು ತಕ್ಷಣ ಬರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಫ್ಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆದ ಸ್ಥಳದಲ್ಲಿ ಜಿಲ್ಲಾ ಸಂಚಾಲಕ ಶರಣಪ್ಪ ಮಮಚೆಟ್ಟಿ, ಜಿಲ್ಲಾಧ್ಯಕ್ಷ ಅಲ್ತಾಫ್ ಇನಾಮದಾರ್, ರಾಜ್ಯ ಉಪಾಧ್ಯಕ್ಷ ಸಿದ್ದಾರಾಮ್ ದಣ್ಣೂರ್, ತಾಲೂಕು ಅಧ್ಯಕ್ಷ ಸಂತೋಷ್ ಮಲ್ಗೊಂಡ್, ಕಾರ್ಯದರ್ಶಿ ಅಶೋಕ್ ಹೂಗಾರ್, ಶರಣಗೌಡ ಪಾಟೀಲ್ ಸೇರಿದಂತೆ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ದೃಷ್ಟಿಕೋನದಿಂದ ನಮ್ಮವರೇ ಆಗಿರ್ತಕ್ಕಂಥ ಪೆಂಚಪ್ಪ ಕಲಬುರ್ಗಿ ಅಂತೇಳಿ ಅವರು ನಮಗೆ 15 TMC ನೀರು ಕೊಡ್ಬೇಕಂತೇಳಿ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ನೀರಿನ ತಲೆಪಾಲ ಏನಿದೆ ಅದನ್ನು 15 TMC ನೀರು ಕೊಡಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ನೀರಾವರಿ ಮಂತ್ರಿ, ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ, ಮಹಾರಾಷ್ಟ್ರ ರಾಜ್ಯದ ನೀರಾವರಿ ಮಂತ್ರಿ ಎಲ್ಲಾ ಜಿಲ್ಲಾಧಿಕಾರಿಗಳನ್ನು ಕೂಡಿ ಜಂಟಿ ಸಭೆಯನ್ನು ನಡೆಸಬೇಕು. ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶನ ಮಾಡಿ ನಮ್ಮ ಪಾಲಿನ 15 TMC ನೀರನ್ನ ಬಿಡುಗಡೆ ಮಾಡಿಸಕ್ಕೆ ಮುತುವರ್ಜಿಯನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಹೋರಾಟದ ಮೂಲಕ ಇವರಿಗೆ ಒತ್ತಾಯವನ್ನು ಮಾಡ್ತೀನಿ. ಇದರ ಜೊತೆಯಲ್ಲೇ ಈ ಭೀಮಾ ನದಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕೇವಲ ಒಂದೇ ಒಂದು ಕಬ್ಬು ಇವತ್ತು ನಮ್ಮ ಸರ್ಕಾರದ ಅಂಕಿಅಂಶ ಪ್ರಕಾರ 1,500 ಕೋಟಿ ರೂಪಾಯಿನ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ಸುಮಾರು 1,500 ಕೋಟಿ ರೂಪಾಯಿ ಲಾಸ್ ಆಗ್ತಕ್ಕಂಥದ್ದೇನಿದೆ. ಆ ಕಾರಣಕ್ಕಾಗಿ ನಮ್ಮ ಭೀಮಾ ಬದ್ದೋಗಿದೆ. ಹಾಗಾಗಿರೋದ್ರಿಂದ ಉಜ್ಜಯಿನಿ ಡ್ಯಾಮದಿಂದ ನೀರು ನಮ್ಮ ಪಾಲಿನ ನೀರನ್ನು ಬಿಟ್ಟು ಉಜ್ಜಯಿನಿ ಭೀಮಾ ನದಿಯನ್ನು ತುಂಬಬೇಕು ಅಂತಕ್ಕಂಥ ಮಾತನ್ನು ಆಲ್ಮಟ್ಟಿ ನಾರಾಯಣಪುರ ಇವತ್ತು ಎಷ್ಟು 200 TMC ನೀರನ್ನು ಬಿಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಮೊನ್ನೆ ಹಿಂದೆ ಒಂದ್ಸರಿ ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿರೋದ್ರಿಂದ ಆ ನಾರಾಯಣಪುರ ಆಲ್ಮಟ್ಟಿ ನೀರನ್ನ ನಾರಾಯಣಪುರ ಡ್ಯಾಮಿನಿಂದ ಕೃಷ್ಣಾ ಮೇಲ್ದಂಡೆಯಿಂದ ನಮಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಇದರ ಜೊತೆಯಲ್ಲಿ ಏಪ್ರಿಲ್ ಲಾಸ್ಟ್ ವೀಕ್ ದಲ್ಲಿ ಎಲ್ಲಿನ ಪರಿಣಾಮದ ಭಾಗವಾಗಿ ಇವತ್ತು ಹವಾಮಾನ ಇಲಾಖೆ ವರದಿ ಸರ್ಕಾರ ಕೊಟ್ಟಿದೆ. ಹಾಗಾಗಿರೋದ್ರಿಂದ ಏಪ್ರಿಲ್ ಎಂಡಿಗೆ ಹವಾಮಾನ ಇಲಾಖೆ ಅವರು ಎಲ್ಲಿಂದ ಕೊಟ್ಟಿರೋದ್ರ ಭಾಗವಾಗಿ 1977ರಲ್ಲಿ ಅನುಭವಿಸಿರ್ತಕ್ಕಂಥ ಬರಗಾಲ ಇವತ್ತು 2020ರಲ್ಲಿ ಬರ್ತದೆ ಅಂತಕ್ಕಂಥ ಮಾತನ್ನ ಎಲ್ಲಿನ ವರದಿ ಕೊಟ್ಟಾಗ ಅಂದೇ ನಡೆದಿರುವ ಜುಲೈ ಇವತ್ತು 8ನೇ ತಾರೀಕುವರೆಗೂ ಇರ್ತೀವಿ. 8ನೇ ತಾರೀಕಲ್ಲಿದ್ದೀವಿ. ಯಾಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿರತಕ್ಕಂಥ ತುಂಬಾ ಕೇಂದ್ರಕರನ್ನ ವ್ಯಕ್ತ ಮಾಡ್ತಾ ಇದೀವಿ. ಹಾಗಾಗಿರೋದ್ರಿಂದ ವಾಡಿಕೆಯಷ್ಟು ಜೂನ್ ಮೇ
ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆ ಆಗಿದೆ, ಮುಂಗಾರು ಬಿತ್ತನೆ ಕುಂಠಿತ ಆಗಿದೆ. ಆ ವಾಡಿಕೆಯಷ್ಟು 100ಕ್ಕೆ 40% ಗಿಂತ 39 ಅಥವಾ 40% ಮಾತ್ರ ಮಳೆಯಾಗಿರೋದ್ರಿಂದ ಬರಗಾಲಗೋಸ್ಕರ ಮಾಡೋಕ್ಕೆ ಯಾವುದೇ ಕೊರತೆ ಇಲ್ಲ. ಹಾಗಾಗಿರೋದು ಸರ್ಕಾರದ ನಿಯಮಾನುಸಾರವಾಗಿ ಹಾಗಾಗಿರೋದ್ರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಅನ್ನು ನಡೆಸಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬರಗಾಲವನ್ನು ಘೋಷಣೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು, ಕೇಂದ್ರ ಸರ್ಕಾರ ಒತ್ತು ಹಾಕಬೇಕು ಅಂತಕ್ಕಂಥ ಮಾತನ್ನ ಹೋರಾಟದ ಮೂಲಕ ಒತ್ತಾಯ ಮಾಡಿದರು. ಬಸವೇಶ್ವರ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ